ನಿಮ್ಮನ್ನ ಯಾರಾದ್ರೂ ನೋಡ್ತಾ ಇದ್ರೆ ಒಳಗಿನೇ ಪ್ಯಾನಿಕ್ ಆಗೋಕೆ ಸ್ಟಾರ್ಟ್ ಆಗೋದು. ನನ್ನ ಫೇಸ್ ನಲ್ಲಿ ಏನಾದ್ರೂ ಆಗಿದ್ಯಾ, ನನ್ನ ಹೇರ್ ಸ್ಟೈಲ್ ಸರಿ ಇಲ್ವಾ, ಅಥವಾ ನನ್ನ ಶರ್ಟಿಗೆ ಏನಾದ್ರೂ ಆಗಿದ್ಯಾ? ಈ ರೀತಿಯ ಸಿಚುವೇಶನ್ಸ್ ಅನ್ನ ನಾವೆಲ್ಲರೂ ನಮ್ಮ ಲೈಫ್ ನಲ್ಲಿ ಫೇಸ್ ಮಾಡಿರ್ತೀವಿ. ಅದರ ಬಗ್ಗೆ 1000 ಸಲ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ರಿಯಾಲಿಟಿ ಏನಂದ್ರೆ, ನೀವು ಅನ್ಕೊಂಡಿರೋದಕ್ಕಿಂತ ನೀವು ಆಕ್ಚುಯಲ್ ಆಗಿ ಎಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನಿಮಗನ್ಸುತ್ತೆ ನೀವು ಬ್ಯೂಟಿಫುಲ್ ಆಗಿ ಅಥವಾ ಹ್ಯಾಂಡ್ಸಮ್ ಆಗಿ ಇದ್ರೆ ನಿಮ್ಮ ಹತ್ರ ಬಂದು ಎಲ್ಲರೂ ಹೇಳ್ತಾರೆ ಅಂತ. ಆದ್ರೆ ಅಟ್ರಾಕ್ಷನ್ ಆ ರೀತಿ ವರ್ಕೇ ಆಗಲ್ಲ. ಈ ವಿಡಿಯೋದಲ್ಲಿ ನೀವು ಯೋಚನೆ ಮಾಡ್ತಾ ಇರೋದಕ್ಕಿಂತ ನೀವೆಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಸಾಬೀತುಪಡಿಸೋ 5 ಸೈನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಕೇಳಿದ್ರೆ ಡೆಫಿನೆಟ್ಲಿ ನೀವು ಶಾಕ್ ಆಗ್ತೀರಾ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜನರು ನಿಮ್ಮನ್ನ ನೋಡ್ತಾರೆ, ಬಟ್ ನೀವು ನೋಡಿದ ತಕ್ಷಣ ಅವರು ದೂರ ತಿರುಗ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಜಿಮ್ ನಲ್ಲಿದ್ದೀರಾ ಅಥವಾ ಕ್ಯಾಂಪಸ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಸಡನ್ ಆಗಿ ಯಾರೋ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನಿಮಗೆ ಫೀಲ್ ಆಗುತ್ತೆ ಅಂಡ್ ನಿಮಗೆ ಗೊತ್ತಾಗುತ್ತೆ ಕೂಡ. ಅಂಡ್ ನೀವು ಸಡನ್ ಆಗಿ ಅದನ್ನ ಚೆಕ್ ಮಾಡೋಕೆ ನೀವು ಕೂಡ ಆ ವ್ಯಕ್ತಿಯ ಕಡೆ ತಿರುಗ್ತೀರಾ. ಬಟ್ ನಿಮ್ಮ ಕಣ್ಣುಗಳು ಮೀಟ್ ಆಗಿದ್ದೆ ಅವ್ರು ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡ ರೀತಿ ತಲೆ ತಗ್ಗಿಸ್ತಾರೆ ಅಥವಾ ತಿರುಗ್ತಾರೆ. ನಿಮಗನ್ಸುತ್ತೆ ಇದೇನೋ ಕೋಇನ್ಸಿಡೆನ್ಸ್ ಇರಬೇಕು ಅಂತ. ಆದ್ರೆ ಜನ ತಮಗೆ ಇಂಟ್ರೆಸ್ಟ್ ಇಲ್ದಿರೋ ವಿಷಯಗಳನ್ನ ಫೋಕಸ್ ಮಾಡಿ ನೋಡೋದೇ ಇಲ್ಲ. ನಿಮಗೆ ಯಾರಾದ್ರೂ ಇಷ್ಟ ಆದ್ರೆ ನೀವು ಕೂಡ ಹಾಗೆ ನೋಡ್ತೀರಾ ಅಂಡ್ ಸಡನ್ ಆಗಿ ಅವರು ತಿರುಗಿದ್ದೆ ನೀವು ಆ ಕಡೆ ಈ ಕಡೆ ತಿರುಗ್ತೀರಾ, ರೈಟ್? ಯಾರಿಗಾದ್ರೂ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸಿದಾಗ ಮಾತ್ರ ಜನರು ಆ ರೀತಿ ನೋಡೋದು. ಬಟ್ ಅವರಿಗೂ ಒಂದು ಭಯ ಇರುತ್ತೆ, ಅದು ಗೊತ್ತಾಗಬಾರ್ದು ಅಂತ. ಅದಕ್ಕೆ ಅವರು ತಿರುಗೋದು. ಇದು ನಿಮಗೆ ಪದೇ ಪದೇ ಆಗ್ತಿದೆ ಅಂದ್ರೆ ಟ್ರಸ್ಟ್ ಮೀ, ನೀವು ಕಲ್ಪನೆ ಮಾಡ್ಕೊಂಡಿರೋದಕ್ಕಿಂತ ನೀವು ಹೆಚ್ಚಿನ ಅಟೆನ್ಷನ್ ಅನ್ನ ಸೆಳೀತಾ ಇದ್ದೀರಾ ಅಂತ. ನಿಮಗೆ ಹೆಚ್ಚಿನ ಕಾಂಪ್ಲಿಮೆಂಟ್ ಸಿಗಲ್ಲ. ಇದು ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಆದ್ರೆ ಒಂದ್ಸಲ ಇದನ್ನ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವು ಎಲ್ಲರೂ ನಿಮಗೆ ಕಾಂಪ್ಲಿಮೆಂಟ್ ಕೊಡ್ಲಿ ಅಂತ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ತೀರಾ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತೀರಾ. ಬಟ್ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಲ್ಲ. ಸಡನ್ ಆಗಿ ನಿಮಗೆ ಅನ್ಸುತ್ತೆ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಏನನ್ನೂ ಸರಿ ಮಾಡಿಲ್ಲ ಅಂತ. ಬಟ್ ಆಕ್ಚುಯಲ್ ಆಗಿ ಜನರಿಗೆ ಏನ್ ಅನ್ಸುತ್ತಂದ್ರೆ ಈ ವ್ಯಕ್ತಿಗೆ ತನ್ನ ಬಗ್ಗೆ ಫುಲ್ ಅವೇರ್ನೆಸ್ ಇದೆ ಅಂತ ಅನ್ಕೊಳ್ತಾರೆ. ಇದು ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ಒಬ್ಬ ಪ್ರೊಫೆಷನಲ್ ಅಥ್ಲೀಟ್ ಲೈಕ್ ವಿರಾಟ್ ಕೊಹ್ಲಿಯ ಬಗ್ಗೆ ಅವರು ಕ್ರಿಕೆಟ್ ನಲ್ಲಿ ಚೆನ್ನಾಗಿದ್ದಾರೆ ಅಂತ ಪದೇ ಪದೇ ಹೇಳುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಅವರೆಂತ ಮಹಾನ್ ಪ್ಲೇಯರ್ ಅಂತ. ನಾನಿಲ್ಲಿ ನಿಮ್ಮನ್ನ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ತಿಲ್ಲ. ನಮಗೆ ಯಾರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಯಾರು ಹೇಳಲ್ವಲ್ಲ ಅಂತ ಬೇಜಾರಾಗೋಕೆ ಹೋಗ್ಬೇಡಿ. ಅದು ಆಕ್ಚುಯಲ್ ಆಗಿ ಒಂದು ಪಾಸಿಟಿವ್ ಸೈನ್ ಕೂಡ ಇರ್ಬೋದು. ಜನರು ನಿಮ್ಮನ್ನ ಔಟ್ ಆಫ್ ಲೀಗ್ ಅಂತ ಅನ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲಾದ್ರೂ ಸುಮ್ಮನೆ ನಿಂತಿದ್ರೆ ನಿಮ್ಮ ಹತ್ರ ಮಾತಾಡೋದ್ರ ಬದಲು ಬೇರೆಯವ್ರ ಹತ್ರ ಹೋಗಿ ಏನಾದ್ರೂ ಕೇಳ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಯಾರು ಮಾತಾಡೋದೇ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನಿಜ ಏನಂದ್ರೆ ನಿಮ್ಮ ಹತ್ರ ಮಾತಾಡೋಕ್ ಮುಂಚೆನೆ ಇವನಿಗೆ ಪಕ್ಕಾ ಗರ್ಲ್ ಫ್ರೆಂಡ್ ಇರ್ತಾರೆ, ಬಾಯ್ ಫ್ರೆಂಡ್ ಇರ್ತಾರೆ, ಅಥವಾ ಇವನು ನನಗಿಂತ ಹೈ ಲೆವೆಲ್ ಅಂತ ಜನ ಅನ್ಕೊಳ್ತಾರೆ. ಆದ್ರಿಂದಾನೇ ಅವರು ದೂರ ಹೋಗೋದು. ಅವರು ನಿಮ್ಮನ್ನ ಹೈ ವ್ಯಾಲ್ಯೂ ಪರ್ಸನ್ ಅಂತ ಕನ್ಸಿಡರ್ ಮಾಡಿದ್ರಿಂದಾನೇ ಅವರು ನಿಮ್ಮನ್ನ ಅಪ್ರೋಚ್ ಮಾಡೋಕೆನೆ ಭಯ ಪಡೋದು. ನಿಮಗೆ ಗೊತ್ತಿಲ್ದಿರೋ ವ್ಯಕ್ತಿಗಳು ಕೂಡ ನಿಮಗೆ ಸ್ಪೆಷಲ್ ಟ್ರೀಟ್ ಮಾಡ್ತಾರೆ. ಯಾವುದೇ ರೀಸನ್ ಇಲ್ಲದೆ ಜನ ನಿಮ್ಮ ಹತ್ರ ಬಂದು ಸ್ಮೈಲ್ ಮಾಡೋದು, ಅಥವಾ ನೀವು ಕೇಳದೆ ಇದ್ರು ಪದೇ ಪದೇ ನಿಮಗೆ ಹೆಲ್ಪ್ ಮಾಡೋಕೆ ಜನ ಮುಂದೆ ಬರ್ತಾ ಇದ್ರೆ, ಲೈಕ್ ನೀವು ಯಾವ್ದಾದ್ರು ಲೈನ್ಗೆ ಎಂಟರ್ ಆಗ್ತಾ ಇದ್ರೆ ಜನ ನಿಮಗಂತಾನೆ ಸ್ವಲ್ಪ ಸ್ಪೇಸ್ ಮಾಡಿ ಕೊಡೋದು, ನೀವು ಕೇಳೋಕ್ಕಿಂತ ಮುಂಚೆನೆ ನಿಮಗೆ ಎಕ್ಸ್ಟ್ರಾ ಥಿಂಗ್ಸ್ ಗಳನ್ನ ಕೊಡೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ಯಾಕಂದ್ರೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಜನರಿಗೆ ಆಟೋಮೆಟಿಕ್ ಅನ್ಸುತ್ತೆ ಇವರು ಚೆನ್ನಾಗಿದ್ದಾರೆ ಅಂದ್ರೆ ಬುದ್ಧಿವಂತರಾಗೂ ಇರ್ತಾರೆ, ಇವರಿಗೆ ಇದರ ಅವಶ್ಯಕತೆ ಇರುತ್ತೆ ಅಂತ ಅವರು ಮೊದಲೇ ಡಿಸೈಡ್ ಮಾಡ್ಬಿಡ್ತಾರೆ. ಈ ರೀತಿಯ ವಿಷಯಗಳನ್ನ ನೀವು ಕೋಇನ್ಸಿಡೆನ್ಸ್ ಅಂತ ಅನ್ಕೊಳ್ತಾ ಇರ್ತೀರಾ. ಬಟ್ ರಿಯಾಲಿಟಿ ಇದು ನಿಮ್ಮ ಅಟ್ರಾಕ್ಷನ್ ನ ಪವರ್. ಜನ ನಿಮ್ಮ ಸರೌಂಡಿಂಗ್ ನಲ್ಲಿ ಒಂದು ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ. ನೀವು ಯಾರ ಹತ್ರನಾದ್ರೂ ಮಾತಾಡ್ತಾ ಇರುವಾಗ ಅವರು ಸ್ವಲ್ಪ ವೈಬ್ರೇಟ್ ಆಗೋದು ಅಥವಾ ಕೂದಲನ್ನ ಸರಿ ಮಾಡ್ಕೊಳ್ಳೋದು. ನೀವು ಕಾಮಿಡಿ ಮಾಡದೇ ಇದ್ರು ಏನೋ ತುಂಬಾ ಫನಿ ಜೋಕ್ ನ ರೀತಿ ತುಂಬಾ ಜೋರಾಗಿ ನಗೋದ್ ಮಾಡ್ತಾರಂದ್ರೆ ಅವರ ಮೈಂಡ್ ನಿಮ್ಮ ಅಟ್ರಾಕ್ಷನ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅಂತ. ಯಾಕಂದ್ರೆ ನೀವು ಅಟ್ರಾಕ್ಟಿವ್ ಆಗಿರೋದ್ರಿಂದ ನಿಮ್ಮ ಮುಂದೆ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಅಂಡ್ ಅದರಿಂದನೇ ಅವರು ನರ್ವಸ್ ಆಗಿ ನಿಮ್ಮ ಲೆವೆಲ್ ಅನ್ನ ಮ್ಯಾಚ್ ಮಾಡೋಕೆ ಟ್ರೈ ಮಾಡೋದು. ಆಗ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ ಗಳಾಗುತ್ತೆ. ಇದನ್ನೆಲ್ಲ ನೀವು ಅವರ ಫೇಸ್ ಅನ್ನ ನೋಡಿ ಈಸಿಯಾಗಿ ಕಂಡುಹಿಡಿತೀರಾ. ಇಫ್ ಈ ರೀತಿ ಎಲ್ಲ ನಿಮ್ ಜೊತೆ ಆಗ್ತಾ ಇದೆ ಅಂದ್ರೆ, ಅಥವಾ ಈ 5ರಲ್ಲಿ 3 ನಿಮ್ ಜೊತೆ ಆಗ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ನಿಮ್ಮ ಮೈಂಡ್ ನಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ನಿಮ್ಮ ಇಮೇಜ್ ಗಿಂತ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿದ್ದೀರಾ. ಅದಕ್ಕೆ ನಿಮ್ಮ ಲುಕ್ಸ್ ನ ಬಗ್ಗೆ ಜಾಸ್ತಿ ವರಿ ಮಾಡ್ಕೋಬೇಡಿ. ಸೊ ಇದಾಗಿತ್ತು ನೀವು ಅಟ್ರಾಕ್ಟಿವ್ ಆಗಿ ಇದ್ದೀರಾ ಅಂತ ತೋರಿಸೋ 5 ಸೈನ್ಸ್. ನಿಮ್ಮ ಲುಕ್ಸ್ ಅನ್ನ ಹೇಗೆ ಅಪ್ಗ್ರೇಡ್ ಮಾಡೋದು ಅಂತ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋದಲ್ಲಿ ಕ್ಲೀನ್
ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ತುಂಬಾನೇ ವ್ಯಾಲ್ಯೂಬಲ್ ಆಗಿರುತ್ತೆ. ಅಂಡ್ ನಾನು ಕೂಡ ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.